ಮರಿ ಏ ಮಗ ಬಾರವ ಇಲ್ಲಿ. ಏನಜ್ಜಿ? ಅಲ್ಲ ಇವ್ರು ಸ್ಕೂಲ್ಗೆ ಹೋಗಿ ಈಟೊತ್ತಾಯ್ತಲ್ಲ, ಇನ್ನೂ ಬರ್ಲೇ ಇಲ್ವಲ್ಲ? ಅಕ್ಕ ಚಿಕ್ಕ ಯಜಮಾನ್ರನ್ನ ನೋಡಿ ಏನಾದ್ರೂ ಜಗಳ ಮಾಡ್ಕೊಂಡ್ಲೋ ಏನೋ. ನನಗೂ ಅದೇ ಭಯ ಆಯ್ತದ ಕಣವ. ಯಾವ್ದಕ್ಕೂ ಎಲ್ಲವ್ರಿಂದ ಒಂದ್ ಫೋನ್ ಮಾಡಿ ಕೇಳು. ಈಗೇನಾದ್ರೂ ನಾನು ಫೋನ್ ಮಾಡಿದ್ರೆ ನಾನು ಉಗಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಫೋನ್ ಮಾಡಲ್ಲ. ಅವಳೇ ಮನೆಗೆ ಬರ್ಲಿ, ಏನಾಯ್ತು ಅಂತ ಕೇಳೋಣ. ಬಾರವ ಕುತ್ಕೋ ಬಾ. ಪರವಾಗಿಲ್ಲ ಅಜ್ಜಿ. ಏನವ ಸ್ಕೂಲಲ್ಲಿ TC ಕೊಟ್ರಾ? ಹೇಗ್ ಕೊಡ್ತಾರೆ ಅಜ್ಜಿ? ನಾನ್ TC ತಗೊಂಡ್ ಬರೋದಕ್ ಹೋಗೋದಕ್ಕಿಂತ ಮುಂಚೆನೆ ಚಿಕ್ಕ ಯಜಮಾನ್ರು ನನಗಿಂತ ಮುಂಚೆ ಅಲ್ಲಿಗೆ ಹೋಗಿ ಏನೋ ಮಾತಾಡಿದ್ದಾರೆ. ಅದಕ್ಕೆ TCನೂ ಕೊಡೋದಿಲ್ಲ, ದುಡ್ಡನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಈಗ ಲಕ್ಷ್ಮಿ ಅದೇ ಸ್ಕೂಲಲ್ಲಿ ಓದ್ಬೇಕಾಕ? ಬೇರೆ ಏನ್ ದಾರಿ ಇದೆ ಹೇಳು? TC ಅವ್ರ ಹತ್ರ ಇರುವಾಗ ಅದೇ ಸ್ಕೂಲಲ್ಲೇ ತಾನೇ ಓದ್ಬೇಕು. ಆದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ಲಕ್ಷ್ಮಿನ ಓದ್ಸೋದಿಕ್ಕೆ ಕದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ದುಡ್ಡನ್ನ ನಾನು ಅವ್ರಿಗೆ ವಾಪಸ್ ಕೊಟ್ಟೆ ಕೊಡ್ತೀನಿ. ಅಲ್ಲ ಕಣ್ಮಗ, ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಹೊಂದಿಸ್ತೀಯ? ಈಗ ನಾವಿರೋ ಪರಿಸ್ಥಿತಿಲಿ ನಾಳೆ ಬೆಳಗ್ಗೆ ಹೆಂಗಪ್ಪ ಅನ್ನಂಗ್ ಆಗದೆ. ಅಂಥದ್ರಾಗೆ 2 ಲಕ್ಷ ರೂಪಾಯಿ ಎಲ್ಲಿಂದ ಹೊಂದಿಸ್ತೀಯವ? ಹೇಗಾದ್ರೂ ಹೊಂದಿಸ್ಲೇಬೇಕು ಅಜ್ಜಿ. ಇಲ್ಲ ಅಂದ್ರೆ ನನ್ ಮೇಲ್ ಬಂದಿರೋ ಕಳಂಕನ ತೊಳ್ಕೊಳ್ಳೋದಿಕ್ಕಾಗೋದಿಲ್ಲ. ಅಕ್ಕ, ಹೀಗೆ ನಿಮ್ಮ ಹತ್ರ ಪದೇ ಪದೇ ಸಹಾಯ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನಗೆ ಈ ಊರಲ್ಲಿ ಗೊತ್ತಿರೋದು ನೀವೊಬ್ರೇ ಅಂತ ಕೇಳ್ತಾ ಇದ್ದೀನಿ. ನನಗೆ 2 ಲಕ್ಷ ರೂಪಾಯಿ ಹೇಗಾದ್ರೂ ಹೊಂದ್ಸ್ಕೊಡೋದಕ್ಕಾಗತ್ತಾ ಅಕ್ಕ? ಆ ದುಡ್ಡನ್ನ ಅವ್ರಿಗೆ ತಗೊಂಡ್ ಹೋಗಿ ಕೊಟ್ಟು, ನಾನೇ ನಿಮ್ಮನೇಲಿ ಕದ್ದಿಲ್ಲ, ಕದ್ದಿರೋ ದುಡ್ಡಲ್ಲಿ ನನ್ನ ತಂಗಿನ ಓದಿಸ್ತಿಲ್ಲ ಅಂತ ಹೇಳಿ ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಡ್ಬೇಕಕ್ಕ. ಅದಕ್ಕೆ ಸಹಾಯ ಮಾಡಿ ಅಕ್ಕ. ನಿನ್ ಸಮಸ್ಯೆ ನನಗೆ ಅರ್ಥ ಆಗುತ್ತೆ ಮಯೂರಿ. ಆದ್ರೆ ನಾನ್ ಕೂಡಿಟ್ಟಿದ್ದೆಲ್ಲ ಹಣನೂ ಅವ್ರ ಆಸ್ಪತ್ರೆ ಖರ್ಚಿಗೆ ಅಂತ ಬಳಸ್ಕೊಂಡ್ಬಿಟ್ಟೆ. ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಮಯೂರಿ. 5,000ನೋ 10,000ನೋ ಆಗಿದ್ರೆ ಹೇಗಾದ್ರೂ ಮಾಡಿ ಹೊಂದ್ಸ್ಬೋದಿತ್ತು. ಆದ್ರೆ 2 ಲಕ್ಷ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮಯೂರಿ. ಅಕ್ಕ, ನಿಮ್ ಹತ್ರ ಇಲ್ದೇ ಹೋದ್ರೂ ಪರವಾಗಿಲ್ಲ. ಆದ್ರೆ ನಿಮಗ್ ಗೊತ್ತಿರೋರ್ ಹತ್ರ ಈ 2 ಲಕ್ಷನ ಸಾಲ ಅಂತ ಇಸ್ಕೊಡಿ ಅಕ್ಕ. ತಿಂಗಳಿಗೆ ಸರಿಯಾಗಿ ಬಡ್ಡಿನ ಕಟ್ಕೊಂಡು ಹೋಗ್ಬಿಡ್ತೀನಿ. ನಾನು ಆ ದುಡ್ಡು ಕೊಟ್ಬಿಟ್ರೆ ಆ ಮನೇಲಿ ನೆಮ್ಮದಿಯಾಗಿರ್ಬೋದು ಅಕ್ಕ. ಇಲ್ದೇ ಹೋದ್ರೆ ಆ ಮನೇಲಿ ನೀರ್ ಕುಡಿದ್ರು ನನ್ನನ್ನ ಕಳ್ಳಿ ಅನ್ನೋ ಹಾಗೆ ನೋಡ್ತಾರೆ. ನೋಡಿ ಅಕ್ಕ, ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ಕಟ್ಕೊಂಡು ಹೋಗ್ತೀನಿ. ಬೇಕಾದ್ರೆ ನಿಮ್ ಜೊತೆ ಅಡ್ಗೆ ಕೆಲ್ಸಕ್ಕೂ ಬರ್ತೀನಿ. ದಯವಿಟ್ಟು ಅಕ್ಕ, ಸಹಾಯ ಮಾಡಿ.